ಬಿ ವರ್ಷನ್ ಪೇಪರ್ನ ಈ ಒಂದು ವಿಡಿಯೋ ಮಾಡಲಿಕ್ಕೋಸ್ಕರ ಬಳಕೆ ಮಾಡಿದ್ದೇವೆ. ಅದರಂತೆ ಮೊದಲ ಪ್ರಶ್ನೆ ಇದೆ, ಸರಿಯಾದ ರೂಪ ಬರೆಯಿರಿ ಅಂತ ನೀಡಿರುವಂತದ್ರಲ್ಲಿ ಅಭ್ಯರ್ಥಿ ಅನ್ನುವಂತಹ ಪದ ಯಾವುದು ಸರಿ ಅಂತ ನಾವು ಕಂಡುಹಿಡಿಯಬೇಕು. ಆಪ್ಷನ್ ಡಿ ನಲ್ಲಿರುವಂತದ್ದು ಸರಿಯಾದಂತಹ ಪದವಾಗಿದೆ. ಇನ್ನು ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದರೆ, ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಪುರಂದರದಾಸರನ್ನ ಕರೀತಾರೆ. ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವನು, ಇದಕ್ಕೆ ಸರಿ ಉತ್ತರ ಕವಿರಾಜ ಮಾರ್ಗಕಾರರ ಈ ಒಂದು ವಾಕ್ಯವನ್ನ ಬಳಕೆ ಮಾಡಿದ್ದಾನೆ. ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿ ಇರುವಂತಹ ಅಲಂಕಾರ ಯಾವುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂಥದ್ದು ಉತ್ಪ್ರೇಕ್ಷ ಅಲಂಕಾರ. ರಂಗಮ್ಮನ ವಟಾರ ಎಂಬ ಕಾದಂಬರಿಯನ್ನ ಬರೆದಂತವರು ಯಾರು? ಇದಕ್ಕೆ ಸರಿ ಉತ್ತರ ನಿರಂಜನ. ತಾಳಗುಂದ ಶಾಸನವು ಯಾವ ಪ್ರಕಾರಕ್ಕೆ ಸೇರುತ್ತದೆ? ಇದು ದಾನ ಶಾಸನ. ವಜಿನಾಗ ಎಂಬ ಅಂಬಿಗನಿಗೆ ಕದಂಬ ದೊರೆ ಭೂಮಿಯನ್ನು ಇನಾಮು ನೀಡಿದ ಬಗ್ಗೆ ಈ ಒಂದು ಶಾಸನವು ನಮಗೆ ತಿಳಿಸುತ್ತದೆ. 10 ಕಟ್ಟು ಕಡೆ ಒಂದು ಡ್ಯಾಶ್ ಕಟ್ಟು ಅಂತ ಕೇಳಿದ್ದಾರೆ, ಇದಕ್ಕೆ ಮುತ್ತು ಕಟ್ಟು ಎಂಬುದು ಸರಿಯಾದಂಥದ್ದು. ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಹೀಗೂ ಕರೆಯುವರು, ಇದಕ್ಕೆ ಸರಿ ಉತ್ತರ ಅನುಸ್ವಾರ. ಒಂದು ಬಿಂದುವಿನ ಮೇಲೆ ಇನ್ನೊಂದು ಬಿಂದು ಬಂದರೆ ಅದನ್ನ ವಿಸರ್ಗ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದು ಏನಂತ ಕರೀತಾರೆ? ಪ್ರಕೃತಿ ಭಾವ ಸರಿಯಾದಂತಹ ಉತ್ತರವಾಗಿದೆ. ಕನ್ನಡ ಅಂಡಯ್ಯನ ಕೃತಿ ಯಾವುದು? ಇದಕ್ಕೆ ಸರಿ ಉತ್ತರ ಕಬ್ಬಿಗರ ಕಾವ್ಯ. ಇವರು ರಾಷ್ಟ್ರಕವಿ ನೀಡಿರುವಂತವರಲ್ಲಿ GS ಶಿವರುದ್ರಪ್ಪರವರನ್ನ ರಾಷ್ಟ್ರಕವಿ ಅಂತ ಕರಿತೀವಿ. ಇನ್ನು ಪ್ರಥಮ ರಾಷ್ಟ್ರಕವಿ ಅಂತ ಹೇಳಿ ಗೋವಿಂದಪ್ಪರವರನ್ನ, ಅದಾದ ನಂತರ ರಾಷ್ಟ್ರಕವಿ ಕುವೆಂಪುರವರು. ಶಿವನತ್ತಣಿಂ ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ? ಪಂಚಮಿ ಸರಿಯಾದಂತಹ ಉತ್ತರ. ಕನ್ನಡದ ಮೊದಲ ಶಾಸನ ಯಾವುದು? ಅಲ್ಮಿಡಿ. ಒಡ್ಡಾರಾಧನೆಯನ್ನು ಬರೆದಂತವರು ಯಾರು? ಶಿವಕೋಟೆ ಆಚಾರ್ಯ ಸರಿಯಾದಂತಹ ಉತ್ತರವಾಗಿದೆ. ಬೇಸಗೆ ಪದದ ಸಮಾನಾರ್ಥಕ ಪದ, ಇದಕ್ಕೆ ವೈಶಾಖ ಸರಿಯಾದಂತಹ ಉತ್ತರ. ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತನಾಮ? ಅತ್ಯಂತ ಸುಲಭವಾದ ಪ್ರಶ್ನೆ, ಬಸವಣ್ಣನವರ ಅಂಕಿತನಾಮ. ರಾಮಧಾನ್ಯ ಚರಿತೆ ಇದು ಯಾರ ಕೃತಿ? ಕನಕದಾಸರ ಕೃತಿಯಾಗಿದೆ. ಕಾರಂತರನ್ನ ಹೀಗೂ ಕರೆಯುವರು, ಶಿವರಾಮ ಕಾರಂತರನ್ನ ಕಡಲ ತೀರದ ಭಾರ್ಗವ ಅಂತಲೂ ಕೂಡ ಕರೆಯುವರು. ಪಂಪಾಯಾತ್ರೆ ಇದು ಯಾರ ಕೃತಿಯಾಗಿದೆ? ಇದು ವಿ ಸೀತಾರಾಮಯ್ಯನವರ ಕೃತಿಯಾಗಿದೆ. ದಿಗ್ಮೂಢ ಎಂದರೆ ಕಂಗೆಟ್ಟವನು ಸರಿಯಾದಂತಹ ಉತ್ತರವಾಗಿದೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ, ಇದಕ್ಕೆ ಸರಿ ಉತ್ತರ ಕಿವುಡ. ಗುಡ್ಡ, ಪರ್ವತ, ಬೆಟ್ಟ ಇವೆಲ್ಲವೂ ಸಮೇತ ಒಂದೇ ಗುಂಪಿಗೆ ಸೇರ್ತವೆ. ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ? ಮಾಡಿದನು, ಮಾಡುತ್ತಾನೆ, ಮಾಡುತ್ತಿದ್ದಾನೆ, ಮಾಡುವನು. ಇದರಲ್ಲಿ ಮಾಡಿದನು ಎಂಬುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ನೇಸರು ಯಾವ ಭಾಷೆಯ ಪದವಾಗಿದೆ? ಇದಕ್ಕೆ ಸರಿ ಉತ್ತರ ಅಚ್ಚಗನ್ನಡ ಪದ. ಗಳಗನಾಥರು ಯಾವ ಭಾಷೆಯ ಲೇಖಕರು? ಇದಕ್ಕೆ ಸರಿ ಉತ್ತರ ಕನ್ನಡ ಭಾಷೆಯ ಲೇಖಕರು. ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ಇವರು ಅನುವಾದವನ್ನ ಮಾಡ್ತಾರೆ. ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದದ್ದು ದ.ರಾ ಬೇಂದ್ರೆ ಸಾಧನಕೇರಿ ಸರಿಯಾದಂತಹ ಉತ್ತರವಾಗಿದೆ. ಎ, ಐ ಇವು ಏನಂತ ಕರಿತೀವಿ? ಇವನ್ನ ಕಂಠತಾಲು ಎಂದು ಕರೆಯುತ್ತೇವೆ. ಕೂಸು ಮಲಗಿತು, ಮಗು ಆಡಿತು ಇದು ಏನು ಅಂದ್ರೆ ಕರ್ತೃಕಾರಕ. ಮಹಾ ಪ್ಲಸ್ ಆತ್ಮ ಇದು ಯಾವ ಸಂಧಿಗೆ ಉದಾಹರಣೆ? ಮಹಾ ಪ್ಲಸ್ ಆತ್ಮ ಮಹಾತ್ಮ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುವರು. ಇವಕ್ಕೆ ಅಲ್ಪ ಪ್ರಾಣ ಅಕ್ಷರಗಳು. ಮೂಗಿನ ಸಹಾಯದಿಂದ ಅನುನಾಸಿಕ. ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು. ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ. ಓ ಪ್ರಥಮ ಆದರೆ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಕುಮಾರವ್ಯಾಸನ ಬಿರುದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಮೇಜು ಇದು ಯಾವ ಭಾಷೆಯ ಪದ? ಇದು ಪೋರ್ಚುಗೀಸ್ ಭಾಷೆಯ ಪದವಾಗಿದೆ. ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು? ರಾಷ್ಟ್ರಕವಿ ಕುವೆಂಪುರವರ ಕಾನೂರು ಹೆಗ್ಗಡತಿ ಈ ಒಂದು ಕೃತಿಯಲ್ಲಿ ಹೂವಯ್ಯನ ಪಾತ್ರ ಬರುತ್ತೆ. ಹುಟ್ಟು ಸಾವು ಇವು ಏನು? ಇವು ಜೋಡಿ ಪದಗಳು. ಮೆಲ್ ಪ್ಲಸ್ ಮಾತು ಮೆಲ್ಮಾತು ಸರಿಯಾದಂತಹ ಹೊಂದಾಣಿಕೆ ಅಥವಾ ಕೂಡಿಸಿ ಬರೆದಾಗ ಈ ರೀತಿ ಪದರಚನೆ ಆಗುತ್ತದೆ. ಇದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸರಿ ಉತ್ತರಗಳ ಒಂದು ಮಾಹಿತಿಯಾದರೆ, ಇನ್ನು ಇದೇ ಪೇಪರ್ನಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಇದೆ, ಅವುಗಳ ರೈಟ್ ಆನ್ಸರ್ಸ್ ಅನ್ನ ನೋಡ್ತಾ ಹೋಗಿ. ಮೈ ಫಾದರ್ ವಾಸ್ ಡ್ಯಾಶ್ ಹಾನೆಸ್ಟ್ ಮ್ಯಾನ್. ಇಲ್ಲಿ ಹಾನೆಸ್ಟ್ ಅಲ್ಲಿ ಸೌಂಡ್ ಬೇಸಿಸ್ ಮೇಲೆ ನೋಡಿದಾಗ ಆನ್ ಹಾನೆಸ್ಟ್ ಮ್ಯಾನ್ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇದರಲ್ಲಿ ದ ಸನ್ ರೈಸಸ್
in the east is the correct sentence. Choose the correct sentence. Murthy sent his mother to hospital is the correct answer. Identify the word from the underlined words. ಇಲ್ಲಿ ನೀಡಿರುವಂತದ್ರಲ್ಲಿ acknowledge ಅನ್ನೋದು ವರ್ಬ್ ಆಗಿ ವರ್ಕ್ ಮಾಡ್ತಾ ಇದೆ, ಹಾಗಾಗಿ B is the right answer. Identify the right sentence with the proper arrangement of the words. ಕರೆಕ್ಟ್ ಆಗಿ ಅರೇಂಜ್ ಮಾಡಿರುವಂತಹ ವರ್ಡ್ಸ್ ಅನ್ನು ಅರೇಂಜ್ ಮಾಡಿರುವಂತದ್ದು ಯಾವುದು ಅಂತ ಕೇಳಿದರೆ every month they go to the music concert by bus is the right answer. Choose the correct sentence with proper arrangement of the words. ಇನ್ನೊಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ, ಇದಕ್ಕೆ I used to play tennis for an hour or so every day during my childhood is the right answer. A person who is kind and helpful to those who are poor ಅವರನ್ನ ಏನಂತ ಕರಿತೀವಿ ಅಂದ್ರೆ philanthropist ಅಂತ ಕರಿತೀವಿ. D is the right answer. Select the word which is closest meaning to the filigree. ಇದಕ್ಕೆ closest meaning ಏನಪ್ಪ ಅಂದ್ರೆ ornamental work. Oculist is ಯಾರನ್ನ ಕರಿತೀವಿ ಅಂತ ಹೇಳಿದ್ರೆ a specialist in the treatment of the disease of the eye. Improve the sentence by replacing the underlined phrase with the choice provided. He was likely to win the elections by the sweeping majority. ಅನ್ನೋದಕ್ಕೆ by a sweeping majority correct. Identify the adverb from the underlined words. ನೀಡಿರುವಂತದ್ರಲ್ಲಿ ಅಂಡರ್ಲೈನ್ ಮಾಡಿರುವಂತದ್ರಲ್ಲಿ adverb ಯಾವುದು ಅಂತ ಕೇಳಿದ್ರೆ unconsciously is the right answer, option D. Identify the preposition from the underlined word. Preposition ಕೇಳಿದರೆ C among is the right answer. Let us start now. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಕೇಳಿದರೆ shall we is the right answer. Diphthong means two vowels. Choose the right meaning of the underlined phrase. The principal succeed in establishing discipline in the college by handling indiscipline with a right hand ಅನ್ನೋದಕ್ಕೆ ರಿಪ್ಲೇಸ್ ಮಾಡಿದಾಗ phrase ಅನ್ನ take strictest measures is the right answer. Choose the right meaning of the underlined phrase. Despite of much villainy and sins in the modern world, there is the purifying influence by the salt of the earth ಅಂತ ಕೇಳಿದರೆ good persons of the world ಅನ್ನೋದು right answer. Identify the noun clause in the sentence. ನೀಡಿರುವಂತದ್ರಲ್ಲಿ noun clause ಯಾವುದು ಅಂತ ಕೇಳಿದರೆ if you gave her the book ಅಂತ ಬಂದಿರೋದ್ರಿಂದ C is the right answer. ಇದು name clause ಆಗುತ್ತೆ. She shouldn't have said anything. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಬಂದು should she.